ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ನಾಗರಾಜ್ ಲೈಫ್ ಸ್ಟೋರೀಸ್. ಇವತ್ತು ನಾವು ಗೆಣಸಿನ ಹೋಳಿಗೆ ಮಾಡಿ ತೋರಿಸುತ್ತಿರುವೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಬೌಲಷ್ಟು ಕುದಿಸಿಟ್ಟಿರುವ ಬೇಳೆ, ಆಮೇಲೆ ಒಂದು ಬೌಲಷ್ಟು ಬೆಲ್ಲ, ಆಮೇಲೆ ಒಂದು 3 ಗೆಣಸನ್ನು ಕುದಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಕಲಸಿಟ್ಟಿರುವಂತಹ ಮೈದಾ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಈ ಬೇಳೆಗೆ ಬೆಲ್ಲ ಆ್ಯಡ್ ಮಾಡಿ ಕುದಿಸಿಟ್ಕೊಂಡಿದ್ದೀನಿ. ಇದಕ್ಕೆ 1-2 ಏಲಕ್ಕಿ ಚೂರನ್ನು ಹಾಕಿದ್ದೀನಿ. ಇವಾಗ ಗೆಣಸು ಮತ್ತು ಈ ಬೇಳೆ ಇದೆಯಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇದಕ್ಕೆ ಇವಾಗ ಗೆಣಸನ್ನು ಆ್ಯಡ್ ಮಾಡಿ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಹೂರಣ ರೆಡಿಯಾಗಿದೆ. ಕಣಕದಲ್ಲಿ ತುಂಬಿಟ್ಟು ಹೋಳಿಗೆಯನ್ನು ಮಾಡೋಣ. ಇವಾಗ ಇದಕ್ಕೆ ತವೆ ಕಾದಿದೆ. ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ತಟ್ಟಿರುವಂಥ ಹೋಳಿಗೆಯನ್ನು ಹಾಕಬೇಕು. ಇವಾಗ ಹೋಳಿಗೆಯನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಇವಾಗ ಗೆಣಸಿನ ಹೋಳಿಗೆ ರೆಡಿಯಾಗಿದೆ. ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.